ಆದ್ದರಿಂದ ಅವರಿಗೆ ಮೊದಲ ಆದ್ಯತೆ. ಮಹಾಕುಂಭಮೇಳದಲ್ಲಿ ಸಂಕ್ರಮಣ ದಿವಸ, ಮಕರ ಸಂಕ್ರಾಂತಿ ದಿವಸ, ಮೊದಲನೇ ದಿವಸ, ಉತ್ತರಾಯಣ ಪುಣ್ಯಕಾಲ ಪ್ರಾರಂಭವಾದಂಥ ಮೊದಲನೇ ದಿವಸ ಕೇವಲ ಸಾಧು ಸಂತರಿಗೆ, ಅಘೋರಿಗಳಿಗೆ, ಅಘೋರಿಗಳು ಅಂದರೆ ಅವ್ರದ್ದು ಒಂದು ರೀತಿಯ ವಿಚಿತ್ರವಾದಂಥ ಒಂದು ಆಚರಣೆ, ಅವರು ಸಹ ಸಂತರೆ, ಆದರೆ ಅವರ ಆಚಾರ ವ್ಯವಹಾರ ವಿಚಾರ ಸ್ವಲ್ಪ ವಿಚಿತ್ರವಾಗಿರ್ತದೆ. ಅದು ಬಿಟ್ಟರೆ ಅವರು ಸಹ ಭಗವಂತನ ಭಕ್ತರು. ಆದ್ದರಿಂದ ನಿಜವಾಗಿಯೂ ಭಗವಂತನಲ್ಲಿ ಅನ್ಯೋನ್ಯವಾದಂಥ ಭಕ್ತಿಯನ್ನುಳ್ಳವರು, ಸದಾ ಭಗವಂತನ ಧ್ಯಾನವನ್ನು ಮಾಡ್ತಕ್ಕಂಥವ್ರು, ಸದಾ ಭಗವಂತನ ಸಾಮೀಪ್ಯದಲ್ಲಿರ್ತಕ್ಕಂಥವರು ಈ ಸಾಧು ಸಂತರು, ಸನ್ಯಾಸಿಗಳು, ಅಘೋರಿಗಳು. ಆದ್ದರಿಂದ ಅವರಿಗೆ ಮೊದಲ ಆದ್ಯತೆಯನ್ನು ಕೊಡಲಾಗ್ತದೆ. ನಮ್ಮ ಶಾಸ್ತ್ರಗಳಲ್ಲೂ ಸಹ ಹೇಳಿದೆ, ಆ ಸಾಧು ಸಂತರಿಗೆ ಅಗ್ರತಾಂಬೂಲ ಅವರೇ. ಆದ್ದರಿಂದ ಅವರಿಗೆ ಮೊದಲು ಇಲ್ಲಿ ಸ್ನಾನ ಮಾಡೋದಕ್ಕೆ ಅಲ್ಲಿನ ಸರ್ಕಾರವೂ ಸಹ ಅದನ್ನು ಎತ್ತಿ ಹಿಡಿದಿದೆ. ಈವನ್ ಸುಪ್ರೀಂ ಕೋರ್ಟ್ ಸಹ ಅದನ್ನೇ ಹೇಳಿದೆ. ಕೆಲವರೆಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರಂತೆ, ಏನು ಯಾಕೆ ಮೊದಲು ಅವರೇ ಮಾಡಬೇಕು, ಯಾಕೆ ಸಾರ್ವಜನಿಕರಿಗೆ ಬಿಡಬಾರ್ದು ಅಂತ. ಸುಪ್ರೀಂ ಕೋರ್ಟ್ ಸಹ ಧರ್ಮೋ ರಕ್ಷತಿ ರಕ್ಷತಃ, ಧರ್ಮ ಏನು ಹೇಳುತ್ತೆ ಅದನ್ನು ನಾವು ಆಚರಣೆ ಮಾಡಬೇಕು. ಧರ್ಮ ಏನು ನಮಗೆ ಪ್ರಿಸ್ಕ್ರೈಬ್ ಮಾಡುತ್ತೆ ಆ ರೀತಿಯಲ್ಲಿ ಅವರಿಗೆ ಆದ್ಯತೆಯನ್ನು ಕೊಡಲಾಗಿದೆ. ಅವರು ಸ್ನಾನ ಮಾಡಿದ ನಂತರ ಆಮೇಲೆ ಸರ್ವದರ್ಶನ ಅಥವಾ ಪಬ್ಲಿಕ್ಸ್ ಅಂತ ಏನು ಹೇಳ್ತೀವಿ ನೀವು, ಸಾರ್ವಜನಿಕರಿಗೆ ಬಿಡ್ತಾರೆ ಹಾಗೆ ಅಂತ ಹೇಳಿ. ಈ ಕುಂಭಮೇಳದ ಪವಿತ್ರ ಸ್ನಾನವನ್ನ ಆ 4 ಜಾಗಗಳಲ್ಲೇ ಮಾಡ್ತಾರಲ್ಲ, ಆ ಜಾಗಕ್ಕೂ ಕುಂಭಮೇಳಕ್ಕೂ ಏನು ಸಂಬಂಧ ಅನ್ನೋದ್ರ ಬಗ್ಗೆ? ಈಗ ಅದೇ ಆ ಕುಂಭಮೇಳವನ್ನು ನಾನು ಹೇಳಿದ್ನಲ್ಲ, ತೀರ್ಥಕ್ಷೇತ್ರಗಳಿವೆಲ್ಲ, ಹರಿದ್ವಾರ ಮಥುರಾ ಕಾಶಿ ಭಗವಾನ್ ಕೆ ಚೌರಾಸೆ, ಹಿಂದಿಯಲ್ಲಿ ಒಂದು ಭಜನೆ ಹೇಳ್ತಾರೆ. ಇವು ಭಾರತ ದೇಶದಲ್ಲಿ ಭಾಳ ಪವಿತ್ರವಾದಂಥ ತೀರ್ಥಕ್ಷೇತ್ರಗಳು. ಯಾವುದು? ನಾಸಿಕ್, ಹರಿದ್ವಾರ, ಮೊದಲನೇದಾಗಿ ಪ್ರಯಾಗರಾಜು, ಯಾಕಂದರೆ ಅಲ್ಲಿ ತ್ರಿವೇಣಿ ಸಂಗಮ ಆಗುತ್ತೆ. ಪ್ರಯಾಗರಾಜು, ಉಜ್ಜಯಿನು, ನಾಸಿಕ್ಕು, ಹರಿದ್ವಾರ ಇವು ಅತ್ಯಂತ ಪವಿತ್ರವಾದಂಥ ಪುಣ್ಯಕ್ಷೇತ್ರಗಳು. ಆದ್ದರಿಂದಲೇ ಈ ಸ್ಥಳಗಳೇ ಕುಂಭಮೇಳ ನಡೀತಕ್ಕಂಥದ್ದು. ಆಂಧ್ರದಲ್ಲಿ ಕುಂಭಮೇಳ ನಡೆಯುತ್ತೆ, ಅದಕ್ಕೆ ಬೇರೆ ಹೆಸರಿದೆ, ಅದು ಪುಷ್ಕರಾಲು ಅಂತ ಕರೀತಾರೆ ಆಂಧ್ರದಲ್ಲಿ. ಆದರೆ ಈ ನಮ್ಮ ರಾಷ್ಟ್ರದಲ್ಲಿ ಈ 4 ಕ್ಷೇತ್ರಗಳು ಉನ್ನತವಾಗಿ ಅತ್ಯುನ್ನತ ಶ್ರೇಷ್ಠ ಕ್ಷೇತ್ರಗಳು ಅಂತ ಹಿಂದೂ ಧರ್ಮ ಮತ್ತು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಆದ್ದರಿಂದಲೇ ಇಲ್ಲೇ ಕುಂಭಮೇಳಗಳು ನಡೀತಕ್ಕಂಥದ್ದು. ಅದಕ್ಕೆ ಈ 4 ಕ್ಷೇತ್ರಗಳಿಗೆ ಅಷ್ಟು ವಿಶೇಷತೆ. ಈ ಕುಂಭಮೇಳದಲ್ಲಿ ಭಂ ಭಂ ಭೋಲೆನಾಥ ಅಂತೆಲ್ಲ ವೇದವಾಕ್ಯಗಳು ಹೇಳ್ತಿರ್ತಾರಲ್ಲ, ಅಂದರೆ ಈ ಒಂದು ಕುಂಭಮೇಳ ಕೇವಲ ಶಿವನಿಗೆ ಮಾತ್ರ ಸೀಮಿತವಾದದ್ದ ಅಥವಾ ವಿಷ್ಣು ಏನಾದರೂ ಈ ಒಂದು ಕುಂಭಮೇಳದಲ್ಲಿ? ಇಲ್ಲ, ಇದು ಎಲ್ಲ ದೇವತೆಗಳಿಗೂ ಅನ್ವಯಿಸ್ತಕ್ಕಂಥದ್ದು. ಆದರೆ ಶಿವಂದು ಜಾಸ್ತಿ ಹೆಸರು ಕೇಳಿಬರುತ್ತೆ. ಯಾಕೆ ಅಂದರೆ ಉತ್ತರ ಭಾರತದಲ್ಲಿ ಬೋಲೆ ಬಾಬಾ ಅಂತಾರೆ ಶಿವನನ್ನು. ಆಮೇಲೆ ಶಿವನನ್ನು ಭಾಳಷ್ಟು ನಂಬ್ತಾರೆ. ಅವ್ರೇನು ಹೇಳ್ತಾರೆ? ಶಿವ ಸಮಾನ ಧಾತನ ಹಿರೇ, ಧ್ಯಾನ ಸಮಾನ ಆನಂದನ ಹಿರೇ, ರಾಮ ಸಮಾನ ನಾಮನ ಹಿರೇ, ಶಿವ ಸಮಾನ ಧಾತನ ಹಿರೇ, ಗೀತ ಸಮಾನ ಗ್ರಂಥನ ಹಿರೇ, ಜೂಟ ಸಮಾನ ಪಾಪನ ಹಿರೇ, ಹನುಮ ಸಮಾನ ಭಕ್ತನ ಹಿರೇ. ಈ ಉತ್ತರ ಭಾರತದಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಶಿವ ಅಂತಕ್ಕಂಥವನು ಪರಮೋಚ್ಛವಾದಂಥ ದೇವರು ಅಂತ ಹೇಳ್ತಾರೆ. ಯಾಕೆ ಅಂದರೆ ಶಿವನು ಹೇಗೆ ಅಂದರೆ, ಶಿವನಲ್ಲಿ ಭೇದ ಭಾವ ಇಲ್ಲ, ವಿಷ್ಣುವಿನಲ್ಲಿ ಭೇದ ಭಾವ ಇದೆ. ವಿಷ್ಣು ಹೇಗೆ ಅಂದರೆ ದೃಷ್ಟ ಶಿಕ್ಷಕ ಶಿಷ್ಟ ರಕ್ಷಕ. ದುಷ್ಟರನ್ನು ಏನು ಮಾಡಬೇಕು ಮಾಡ್ತಾನೆ, ಶಿಷ್ಟರನ್ನು ಮೇಲೆ ಎತ್ತಾನೆ, ದುಷ್ಟರನ್ನು ಮಟ್ಟ ಹಾಕ್ತಾನೆ, ಶಿಷ್ಟರನ್ನು ಮೇಲೆ ಹಾಕ್ತಾನೆ. ಅಂದರೆ ವಿಷ್ಣು ಮೋಸ ಹೋಗೋದಿಲ್ಲ, ಆದರೆ ಶಿವ ತನ್ನ ಭಕ್ತ ಆದರೆ ಸಾಕು ವರ ಕೊಟ್ಬಿಡ್ತಾನೆ. ಶಿವನಿಗೆ ಯಾವುದೇ ಭೇದ ಭಾವ ಇಲ್ಲ. ಅವರು ರಾಕ್ಷಸ ಕೂತ್ಕೊಂಡು ತಪಸ್ಸು ಮಾಡಿದ್ರೂ ಸಹ ಶಿವ ವರ ಕೊಟ್ಬಿಡ್ತಾನೆ. ನೀವೆಲ್ಲ ಕೇಳಿರ್ತೀರಿ ಭಸ್ಮಾಸುರನ ಕತೆ. ಅವರು ಯಾವುದು ಹಿಂದೂ ಮುಂದೆ ನೋಡದೆ ವರ ಕೊಟ್ಬಿಡ್ತಾರೆ. ಆದ್ದರಿಂದ ಶಿವ ಸಮಾನ ಧಾತನ ಹಿರೇ ಅಂತ ಹೇಳ್ತಾರೆ ಉತ್ತರ ಭಾರತದಲ್ಲಿ. ಆದ್ದರಿಂದ ಅವರು ಭಾಳಷ್ಟು ಶಿವನನ್ನು ನಂಬುತ್ತಾರೆ. ಆದ್ದರಿಂದ ಅಲ್ಲಿ ಬರ್ತಕ್ಕಂಥ ಯಾತ್ರಾರ್ಥಿಗಳು ಅಥವಾ ಸಾಧು ಸಂತರು ಎಲ್ಲರೂ ಹಿಮಾಲಯದಲ್ಲೇ ತಪಸ್ಸು ಮಾಡಿರ್ತಾರೆ, ಹಿಮಾಲಯದಿಂದ ಬಂದಿರ್ತಾರೆ. ಹಿಮಾಲಯ ಇಟ್ಸ್ ಮೆಂಟ್ ಫಾರ್ ಓನ್ಲಿ ಶಿವ. ಅದು ಹಿಮವತ್ ಪರ್ವತ ಇದೆಯಲ್ಲ, ಅಲ್ಲಿ ಶಿವಂದದು. ಅದನ್ನು ಗೌರೀಶಂಕರ ಅಂತ ಕರೀತಾರೆ. ಹಿಮಾಲಯ ಪರ್ವತವನ್ನು ಗೌರೀಶಂಕರ ಅಂತ ಕರೀತಾರೆ. ಅಲ್ಲಿ ನಿಂತ ಬಂದಂಥ ಸಾಧುಗಳು ಅಲ್ಲಿ ಬಂ ಬಂ ಬೋಲೆ ಬಂ ಬಂ ಬೋಲೆ ಬಂ ಬಂ ಬೋಲೆ ಬೋಲೆನಾಥ್ ಶಿವನನ್ನು ಜಾಸ್ತಿ
ಅವರು ಅನುಸರಿಸ್ತಾರೆ ಮತ್ತು ಶಿವನ ಘೋಷಣೆಗಳಲ್ಲಿ ಹೆಚ್ಚು ಕೂಗ್ತದೆ. ಹಾಗೆ ಹೇಳಬೇಕು ಅಂದರೆ ಅದು ಕುಂಭಮೇಳ ನಡೀತಕ್ಕಂಥದ್ದು ಕೇವಲ ಒಂದು ದೇವರನ್ನು ಸೀಮಿತವಾಗಿಲ್ಲ, ಎಲ್ಲ ಈಗ ನೋಡಿ ತಿರುಪತಿಯಿಂದ ಅಲ್ಲಿಗೆ ಉತ್ಸವ ವಿಗ್ರಹಗಳು ಹೋಗಿದೆ, ಅವರು ಸಹ 11 ದಿವಸ ತಿರುಪತಿ ತಿರುಮಲ ದೇವಸ್ಥಾನದವರು ಅಲ್ಲಿ ಸಿನಿಮಾಗೆ ಸೆಟ್ ಆಗ್ದಂಗೆ ತಿರುಪತಿ ದೇವಸ್ಥಾನವನ್ನೇ ಅಂದರೆ ನಮೋನ ಆಲಯಂ ಅಂತ ಕರೀತಾರೆ ತೆಲುಗಿನಲ್ಲಿ. ತಿರುಪತಿ ದೇವಸ್ಥಾನ ಹೇಗಿದೆ ಅದೇ ರೀತಿಯಾಗಿ ಒಂದು ಪ್ರತಿಕೃತಿಯನ್ನು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ಆರ್ಟಿಫಿಷಿಯಲ್ ಆಗಿ, ಕೇವಲ 11 ದಿವಸಕ್ಕೋಸ್ಕರ. ಅಲ್ಲಿ ತಿರುಪತಿ ದೇವರ ವಿಗ್ರಹವನ್ನು ಇಟ್ಟಿದ್ದಾರೆ. ತಿರುಪತಿ ಉತ್ಸವಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಉತ್ಸವ ವಿಗ್ರಹಗಳಿಗೂ ಸ್ನಾನ ಮಾಡಿಸ್ತಾ ಇತ್ತು, ಪ್ರತಿದಿನ ಮಾಡಿಸ್ತಾ ಇದ್ದಾರೆ. ನೀವೆಲ್ಲ ನೋಡ್ಬೋದು, ಅದನ್ನು ಟಿ ವಿಗಳಲ್ಲೆಲ್ಲ ಬರ್ತಾ ಇದೆ. ಅಲ್ಲಿ ಅದಕ್ಕೆ ಅವಭೃತ ಸ್ನಾನ. ತಿರುಪತಿ ಶ್ರೀನಿವಾಸನೂ ಸಹ ಕುಂಭಮೇಳದಲ್ಲಿ ಸ್ನಾನ ಮಾಡ್ತಾ ಇದ್ದಾನೆ ಪ್ರತಿ ದಿವಸ. ನೀವೆಲ್ಲ ಗಮನಿಸಿ ನೋಡಿ, ಟಿ ವಿನಲ್ಲೆಲ್ಲ ಬರ್ತಾ ಇದೆ, ಅದು ಲೈವ್ ಇಡ್ತಾ ಇದ್ದಾರೆ, ಆ SVBC ಚಾನಲ್ನಲ್ಲಿ ಪ್ರತ್ಯಕ್ಷ ಪ್ರಸಾರ ಕೊಡ್ತಾ ಇದ್ದಾರೆ. ಅಲ್ಲಿಗೆ ಅರ್ಚಕರ ಸ್ವಾಮಿಗಳು ಈ ತಿರುಪತಿ ಶ್ರೀನಿವಾಸನನ್ನು ನದಿ ದಡಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಇಟ್ಕೊಂಡು ಅಲ್ಲಿ ಅವರಿಗೆ ಅಭಿಷೇಕವನ್ನು ಮಾಡ್ತಾರೆ, ತಿರುಪತಿ ಶ್ರೀನಿವಾಸರಿಗೆ. ಅದನ್ನು ಅವಭೃತ ಸ್ನಾನ ಅಂತ ಕರೀತಾರೆ. ಅದನ್ನು ತಿರುಪತಿ ಶ್ರೀನಿವಾಸನೂ ಸಹ ಕುಂಭಮೇಳದಲ್ಲಿ ಸ್ನಾನವನ್ನು ಮಾಡ್ತಾ ಇದ್ದಾನೆ. ಇನ್ನು ಗುರುಗಳೇ, ಈ 6 ದಿವಸ ಒಂದೊಂದು ಪವಿತ್ರವಾದ ಸ್ನಾನ ಅಂತ ಹೆಸರು ಕೊಟ್ಟಿದ್ದಾರಲ್ಲ, ಈಗ ಭಕ್ತಾದಿಗಳಿಗೆ ಒಂದು ಡೌಟ್ ಇರುತ್ತೆ, ಅಂದರೆ ಒಂದು ದಿನ ಸ್ನಾನ ಮಾಡಿದ್ರೆ ಸಾಕ ಅಥವಾ ಏನಾದರೂ ರೂಲ್ ಇದೆಯಾ, ಇದು 3 ದಿನ ಮಾಡಬೇಕು, ಆ 6 ದಿನಗಳಲ್ಲಿ 3 ದಿನ ಕಂಪಲ್ಸರಿ ಮಾಡಬೇಕು, ಒಂದಿನ ಮಾಡಿದ್ರೆ ಸಾಕು, ಆ ರೀತಿ ಏನಾದರೂ ಇದೆಯಾ ಅಂತ? ಒಂದೇ ಒಂದು ಸರಿ ಜೀವನ ಮಾನದಲ್ಲಿ ಒಂದು ಸರಿ ಮಾಡಿದ್ರೆ ಸಾಕು. ನಮ್ಮ ಜೀವಿತ ನಾವು 100 ವರ್ಷ ಬದುಕ್ತೀವಿ ಅಂತ ಹೇಳಿದ್ರೆ ಒಂದು ಸರ್ತಿ ಹಿಂದೂ ಧರ್ಮಶಾಸ್ತ್ರ ಹೇಳುತ್ತೆ, ಒಂದು ಸರ್ತಿ ಗಂಗಾ ನದಿಯಲ್ಲಿ ಮಿಂದು ಎದ್ರೆ ಸಾಕು, ನಿನ್ನ ಪಾಪಗಳೆಲ್ಲವೂ ಕಳೆದು ಹೋಗುತ್ತೆ. ಇದಕ್ಕೆ 3 ಸಾರಿ ಮಾಡಬೇಕು, 5 ಸಾರಿ ಮಾಡಬೇಕು, 21 ಸಾರಿ ಮಾಡಬೇಕು, ಇವೆಲ್ಲ ಇಲ್ಲ. ಒಂದೇ, ಯು ಜಸ್ಟ್ ಟೇಕ್ 1 ಡಿಪ್ ಇನ್ ಗಂಗಾ ರಿವರ್, ದ ಹೋಲ್ ಸಿನ್ಸ್ ಯು ಹ್ಯಾವ್ ಡನ್ ಈಸ್ ಗೋಯಿಂಗ್ ಟು ಕ್ಲಿಯರ್. ಎಲ್ಲ ಪಾಪಗಳು ಪರಿಹಾರವಾಗ್ತದೆ ಕೇವಲ ಒಂದೇ ಒಂದು ಸಾರಿ ಆ ಕುಂಭಮೇಳದಲ್ಲಿ ಸ್ನಾನ ಮಾಡೋದ್ರಿಂದ. 3 ಸಾರಿ ಮಾಡಬೇಕು, 3 ದಿನ ಮಾಡಬೇಕು, ಹಾಗೇನಿಲ್ಲ. ದಯವಿಟ್ಟು ನಾನು ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀನಿ, ಈ ರೀತಿಯಾದಂಥ ಕಪೋಲ ಕಲ್ಪಿತವಾದಂಥ ವಿಷಯಗಳನ್ನು ಪ್ರಚಾರ ಮಾಡಬೇಡಿ. 3 ದಿವಸ ಮಾಡಬೇಕು ಅಂದರೆ ಒಬ್ಬ ಭಕ್ತಾದಿ ಹೋದ ಒಂದು 3 ದಿವಸ ಕುಂಭಮೇಳದಲ್ಲಿದ್ದರೆ ಬೇರೆಯವನಿಗೆ ಅವಕಾಶ ಸಿಗೋದಿಲ್ಲ. ನಾನು 3 ದಿವಸ ಸ್ನಾನ ಮಾಡಬೇಕು ಅಂತ ಮೂಢನಂಬಿಕೆಯಿಂದ 3 ದಿವಸ ಕುಂಭಮೇಳದಲ್ಲಿ ಎಷ್ಟು ರಶ್ ಇದೆ, ಅಲ್ಲಿ ಎಷ್ಟು 40 ಕೋಟಿ ಜನ ಬರ್ತಾರೆ, ಎಲ್ಲರಿಗೂ ಅವಕಾಶ ಮಾಡಿಕೊಡಿ. ಕೇವಲ ಒಂದು ಸಾರಿ ಅಲ್ಲಿ ಮಿಂದು ಹೇಳಿ ಸಾಕು, ನೀವು ಪವಿತ್ರ. ಆ ರೀತಿ 3 ದಿವಸ ಮಾಡಬೇಕು ಅಂತ ಅಲ್ಲೇ ಕೂತ್ಕೊಂಡ್ರೆ ತೊಂದರೆ ಆಗುತ್ತೆ ಬೇರೆ ಭಕ್ತಾದಿಗಳಿಗೆ. ಕೇವಲ 1 ಡಿಪ್, ಒಂದೇ ಒಂದು ಸಾರಿ ಆ ಕುಂಭಮೇಳದಲ್ಲಿ ಸ್ನಾನ ಮಾಡಿ ಮಿಂದೆದ್ದರೆ ಸಾಕು. ನೀವು ಸ್ನಾನ ಮಾಡಿ ಸೋಪ್ ಹಾಕೊಂಡು ತೊಳ್ಕೊಳ್ಳೋದಕ್ಕೆಲ್ಲ ಅವಕಾಶ ಇಲ್ಲ. ಜಸ್ಟ್ ಅಲ್ಲಿ ಒಂದು ಸಾರಿ ಮಿಂದೆದ್ದರೆ ಸಾಕು, ಅದೇ ಪವಿತ್ರ. ಇನ್ನು ಕುಂಭಮೇಳಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರೋ ಒಂದಷ್ಟು ಜನಗಳಿಗೆ ಏನಾದರೂ ಹೇಳೋದಾದರೆ ಏನು ಹೇಳ್ತೀರಾ? ಯಾವ ರೀತಿಯಾಗಿ ತಯಾರಿ ಮಾಡ್ಕೋಬೇಕು ಅಂತ ಏನಾದರೂ ಇದೆಯಾ ಅದಕ್ಕೆ? ಏನಿಲ್ಲ, ನೀವು ಕುಂಭಮೇಳಕ್ಕೆ ಹೋಗಬೇಕು ಅಂತ ನಿಮಗೆ ಪ್ರೇರಣೆ ಆಗಬೇಕು. ಮೊದಲು ಎಲ್ಲರೂ ಹೋಗೋದಕ್ಕಾಗೋದಿಲ್ಲ, ಅದು ಭಗವಂತನೇ ಕರೆಸ್ಕೊಳ್ತಾನೆ. ಈಗ ಎಷ್ಟೋ ಜನರ ಹತ್ರ ಹಣ ಇರುತ್ತೆ, ಆಮೇಲೆ ಸಮಯ ಇರೋದಿಲ್ಲ. ಎಷ್ಟೋ ಜನಕ್ಕೆ ಸಮಯ ಇರುತ್ತೆ, ಪಾಪ ಅವ್ರಿಗೆ ಹೋಗೋದಕ್ಕೆ ಹಣ ಇರೋದಿಲ್ಲ. ಇನ್ನು ಕೆಲವ್ರ ಹತ್ರ ಹಣನೂ ಇದೆ, ಸಮಯನೂ ಇದೆ, ಆರೋಗ್ಯ ಸರಿ ಇಲ್ಲ. ಅಲ್ಲಿ 7 ಡಿಗ್ರಿ ಇದೆ ಟೆಂಪ್ರೇಚರ್, ಇಲ್ಲಿ ಕುಂಭಮೇಳದಲ್ಲಿ ಭಾಳ ಚಳಿ ಇದೆ. ವಯಸ್ಸಾದವರಲ್ಲೆಲ್ಲ ಚಳಿಯಲ್ಲಿ ಹೋಗಿ ಸ್ನಾನ ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ ನಿಮ್ಮ ಒಂದು ಆರೋಗ್ಯವನ್ನು ನೋಡ್ಕೊಳ್ಳಿ, ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡ್ಕೊಳ್ಳಿ. ನೀವು ಕುಂಭಮೇಳದಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ನನಗೆ ಪವಿತ್ರನಾಗ್ಬಿಡ್ತೀನಿ ಅಂತ ಸಾಲ ಸೋಲ ಮಾಡಿ ನೀವು ಕುಂಭಮೇಳಕ್ಕೆ ಹೋಗಬೇಡಿ. ಆಮೇಲೆ ಈ ರೀತಿ ವ್ಯವಸ್ಥೆ, ಅದನ್ನೇ ಹೇಳೋದು, ಭಗವಂತ ನಿಮಗೆ ಕುಂಭಮೇಳದಲ್ಲಿ ಸ್ನಾನ ಮಾಡೋ ಅವಕಾಶ ವಿಚ್ ಈಸ್ ಮೆಂಟ್ ಫಾರ್ ಯು ವಿಲ್ ಡೆಫಿನೆಟ್ಲಿ ಕಮ್ ಟು ಯು. ಇಂಗ್ಲೀಷಲ್ಲಿ ಒಂದು ಗಾದೆ ಹೇಳ್ತಾರೆ, ವಿಚ್ ಈಸ್ ಮೆಂಟ್ ಫಾರ್ ಯು ವಿಲ್ ಡೆಫಿನೆಟ್ಲಿ ಕಮ್ ಟು ಯು, ವಿಚ್ ವಿಲ್ ನಾಟ್ ಮೆಂಟ್ ಫಾರ್ ಯು ವಿಲ್ ನೆವರ್ ಕಮ್ ಟು ಯು. ಹಾಗೆ ನೀವು ಸಾಲ ಸೋಲ ಮಾಡಿ ಕುಂಭಮೇಳಕ್ಕೆ ಹೋಗಬೇಡಿ. ಆಮೇಲೆ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂದರೆ ಕುಂಭಮೇಳಕ್ಕೆ ಹೋಗುವಂಥ ಸಾಹಸವನ್ನು ಮಾಡಬೇಡಿ. ಆಮೇಲೆ ನಿಮಗೆ ಸಮಯ ಅದನ್ನೇ ಹೇಳತಕ್ಕಂಥದ್ದು, ನಿಮಗೆ ಭಗವಂತ ಅವಕಾಶ ಕಲ್ಪಿಸಿದರೆ ಎಲ್ಲವೂ ಒಂದೇ ಸಾರಿಗೆ ನಿಮಗಾಗುತ್ತೆ. ನಿಮ್ಮ ಹತ್ರ ಹಣ ಇರಬೇಕು, ಅಲ್ಲಿ ಹೋಗಬೇಕಾದ್ರೆ ಸಮಯ ಇರಬೇಕು, ಆರೋಗ್ಯ ಚೆನ್ನಾಗಿರಬೇಕು, ಆಮೇಲೆ ಅಲ್ಲಿ ಪರಿಸ್ಥಿತಿ ಅಲ್ಲಿ ಹೋದ್ಮೇಲೆ ನೀವು ಅಲ್ಲಿ ಸರ್ವೈವ್ ಆಗಬೇಕಲ್ಲ, ಆ ರೀತಿ ನಿಮ್ಮ ಮನೋಸ್ಥೈರ್ಯ ಬೇಕು. ಇವೆಲ್ಲವೂ ಇದ್ದರೆ ಮಾತ್ರ ಸಾಧ್ಯ. ಹೆಚ್ಚಿನದಾಗಿ ಹೇಳಬೇಕು ಅಂದರೆ ನಿಮಗೆ ನಿಮ್ಮ ಆ ಕುಂಭಸ್ನಾನವನ್ನು ಮಾಡಬೇಕು ಅಂತ ಆ ಇಚ್ಛಾಶಕ್ತಿ ಇದ್ದರೆ
ಖಂಡಿತ ನೀವು ಅಲ್ಲಿ ಹೋಗ್ತೀರಿ. ಯದ್ಭಾವ ತದ್ಭವತಿ. ನೀವು ಏನು ಭಾವನೆ ಮಾಡ್ಕೋತೀರಿ ಅದು ಆಗತ್ತೆ. ಆದ್ದರಿಂದ ಒಳ್ಳೆಯ ಭಾವನೆಯಿಂದ ಹೋಗಿ. ಯಾವುದು ಏನು ಬಲವಂತಕ್ಕೆ ಹೋಗಬೇಡಿ. ಯಾರೋ ಹೋಗ್ತಾ ಇದ್ದಾರೆ ಅಂತ ಹೋಗೋದು ಅಥವಾ ಇನ್ನೊಬ್ರೇನೋ ಮಾಡ್ತಾ ಇದ್ದಾರೆ ಅಂತ ಮಾಡೋದು ಮಾಡಬೇಡಿ. ನಿಮಗೆ ಭಗವಂತ ಒಳಗಡೆಯಿಂದ ನಿಮ್ಮ ಆತ್ಮದಿಂದ ಪ್ರೇರಣೆ ಆದರೆ ಅದನ್ನೇ ಶ್ರೀ ಭಗವದಾಜ್ಞೇಯ ಭಗವತ್ ಕೈಂಕರ್ಯ ರೂಪಂ, ಭಗವಂತನ ಆಜ್ಞೆ ಆದರೆ ಮಾತ್ರ ನೀವು ಹೋಗಿ, ಇಲ್ಲಾಂದರೆ ನೀವು ಹೋಗಬೇಡಿ. ಇಷ್ಟು ಹೇಳಿ ಮತ್ತೆ ಮುಗಿಸೋಣ. ಗುರುಗಳೇ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳಷ್ಟು ವಿಚಾರಗಳು ನಿಜಕ್ಕೂ ಕೂಡ ಕುಂಭಮೇಳದ ಬಗ್ಗೆ ನಮಗೆ ಗೊತ್ತಿರಲಿಲ್ಲ. ಕುಂಭಮೇಳ ಅನ್ನೋದು ಗೊತ್ತಿತ್ತು, ಆದರೆ ಇದರ ಇತಿಹಾಸ ಏನು, ಇದರ ವಿಶೇಷತೆ ಏನು, ತೀರ್ಥಸ್ಥಾನ ಏನು ಅಂತೆಲ್ಲ ತುಂಬ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳಷ್ಟು ವಿಚಾರಗಳ ಬಗ್ಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಗುರುಗಳು ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಕುಂಭಮೇಳ ಅಂದ್ರೆ ಏನು, ಅದರ ವಿಶೇಷತೆಯನ್ನ ಏನು, ಅದರ ಆಚರಣೆಯನ್ನು ಯಾವ ರೀತಿಯಾಗಿ ಮಾಡಬೇಕು, ತೀರ್ಥಸ್ಥಾನದ ವಿಶೇಷತೆ ಏನು ಅಂತೆಲ್ಲ ತಿಳಿಸ್ಕೊಟ್ರು. ಇದಾಗಿತ್ತು ಇಂದಿನ ಮಹಾಕುಂಭಮೇಳ ವಿಶೇಷ ಕಾರ್ಯಕ್ರಮ. ನೋಡ್ತಾರಿ ಸಮಗ್ರ ನ್ಯೂಸ್, ಇದು ನೇರ ನುಡಿ.